ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ಗೆ ಸ್ವಾಗತ. ನಾನಿವತ್ತು ಸಾಫ್ಟಾಗಿ ಮತ್ತು ಉಬ್ಬಿ ಬರೋವಂಥ ಪೂರಿನ ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಈ 5 ಇಂಗ್ರೀಡಿಯೆಂಟ್ಸ್ನ ಬಳಸೋದ್ರಿಂದ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಈ 5 ಇಂಗ್ರೀಡಿಯೆಂಟ್ಸ್ನ ಬಳಸಿ ಪೂರಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಮತ್ತು ಸಾಫ್ಟಾಗಿ ಉಬ್ಬಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಪೂರಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಮಿಕ್ಸ್ ಮಾಡಿ ಕೈಯಲ್ಲಿ ನಾದ್ಕೊಳ್ಬೇಕಾಗುತ್ತೆ ನೀರು ಹಾಕ್ಕೊಂಡು. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾದ್ಕೊಳ್ತೀನಿ. ಹಿಟ್ಟನ್ನೆಲ್ಲ ನಾದಿದ್ದಾಯಿತು. ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ತುಂಬಾ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ ನಂತರ ಸೆಲ್ಫನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಅಷ್ಟು ಹಿಟ್ಟನ್ನು ಲಟ್ಟಿಸ್ಕೊಂಡು ಬಿಡಬೇಕು. ಲಟ್ಟಿಸ್ಕೊಂಡ್ಬಿಟ್ಟು ಬಾಕ್ಸ್ ಮುಚ್ಚಳ ಅಥವಾ ಗ್ಲಾಸ್ ಯಾವುದೇ ಇದ್ರೂ ಅದರಲ್ಲಿ ನಾವು ಈ ಥರ ಶೇಪಲ್ಲಿ ಕೊರೆದು ಪೂರಿನ ಮಾಡೋದ್ರಿಂದ ಟೈಮು ತುಂಬಾ ಸೇವ್ ಆಗುತ್ತೆ. ಎಷ್ಟೇ ಟೈಮ್ ಆಗಿದ್ರೂ ಕೂಡ ಬೇಗ ಪೂರಿ ಮಾಡಿ ಟಿಫನ್ನ ಸರ್ವ್ ಮಾಡ್ಬೋದು. ನಾನು ಗ್ಲಾಸಲ್ಲಿ ಕೊರೆದಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ಬಾಕ್ಸ್ ಮುಚ್ಚಳದಲ್ಲಿ ಕೂಡ ಈ ರೀತಿಯಾಗಿ ಕೊರ್ಕೊಳ್ಬೋದು. ನೋಡಿ, ಪೂರಿಗಳೆಲ್ಲ ರೆಡಿಯಾಗಿದೆ. ಎಣ್ಣೆ ಕಾಯ್ದಿದೆ. ಈಗ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಈ ರೀತಿ ಪೂರಿ ಮಾಡೋದ್ರಿಂದ ಟೈಮ್ ತುಂಬಾ ಸೇವ್ ಆಗುತ್ತೆ. ಕಡಿಮೆ ಸಮಯದಲ್ಲೆಲ್ಲ ಬೇಗ ಟಿಫನ್ ಮಾಡಿ ಸರ್ವ್ ಮಾಡ್ಬೋದು. ಮತ್ತು ಪೂರಿ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ತುಂಬಾ ಸಾಫ್ಟಾಗಿರುತ್ತೆ ನಿಜವಾಗ್ಲೂ. ಈ ರೀತಿಯಾಗಿ ಒಮ್ಮೆ ಖಂಡಿತ ಟ್ರೈ ಮಾಡಿ. ತುಂಬ ಬೇಗ ಕೂಡ ಫ್ರೈ ಆಗುತ್ತೆ. ಎಷ್ಟು ಸಾಫ್ಟ್ ಬರುತ್ತೆ ಅಂದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪೂರಿ ರೆಡಿ ಆಯಿತು. ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.